ಹಿಂದೆ 50,000 ರೂಪಾಯಿ ಸಾಲ ಕೊಟ್ಟಿದ್ದೆ, ಅವನನ್ನು ವಾಪಸ್ ಕೊಟ್ಟಿರಲಿಲ್ಲ. ನೀವೇನ್ ಮಾಡಿದ್ರಿ? ಇನ್ನೊಂದು ವಾರದಲ್ಲಿ ನನಗೆ ಏನಾದ್ರೂ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಮುಂದಿನ ಅಮಾವಾಸ್ಯೆಗೆ ನಿಮ್ಮ ಮನೆ ಮುಂದಿರೋ ಮರಕ್ಕೆ ನೇಣಾಕೊಂಡ್ಬಿಡ್ತೀನಿ ಎಂದಿದ್ದೆ. ಅದಕ್ಕೆ ಹೆದರ್ಕೊಂಡು ದುಡ್ಡು ಕೊಟ್ಬಿಟ್ರಾ? ಇಲ್ಲ ಕಣೆ, ಅಗ್ಗದ ಖರ್ಚು ನಂದೇ ಇರಲಿ, ನೀನ್ ನೇಣಾಕೊಂಡ್ಬಿಡು ಅಂದ. ಹಾಗೆಲ್ಲ ಮಾಡ್ಬೇಡಪ್ಪ. ನಮ್ಮದು ಗಂಡುಗಲ್ ವಂಶ. ನಮ್ಮ ವಂಶದಲ್ಲಿ ಇದುವರೆಗೂ ಯಾರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಮಗನೇ. ನಾನ್ ದಬಾಯಿಸ್ದೆ. ಏನಾದ್ರೂ ಆಗ್ಲಿ, ನೀನ್ ಮಾತ್ರ ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ ಅಂತ ನನಗೆ ಮಾತು ಕೊಡು. ನಾನು ಯಾಕೆ ಸುಮ್ಮನೆ ಸಾಯ್ತೀನಿ ನೋಡು. ನನ್ನಂತ ಅಮಾಯಕರಿಗೆ ನೀನೇನಾದ್ರೂ ಈ ಜನ್ಮದಲ್ಲಿ ದುಡ್ಡು ಕೊಡದೆ ಹೋದ್ರೆ ನೀನು ಮುಂದಿನ ಜನ್ಮದಲ್ಲಿ ಹುಳುವಾಗಿ ಹುಟ್ಟಿ BBMP ತೊಟ್ಟಿನಲ್ಲಿ ಬಿದ್ದಿರ್ತೀಯ ಅಂದೆ ನೋಡು. ಎದುರ್ಕೊಂಡು ಚೆಕ್ ಕಳಿಸ್ಬಿಟ್ಟವನೆ. ಈ ಚೆಕ್ ಪಾಸ್ ಆಗ್ಲಿಲ್ಲ ಅಂದ್ರೆ ನಾನು ಸುಮ್ಮನೆ ಬಿಡ್ತೀನ. 138 ಕೇಸ್ ಹಾಕಿ ಕೋರ್ಟ್ ಮೆಟ್ಲು ಹಾಕ್ಬಿಡ್ತೀನಿ. ನಾನು ಈಗಲೇ ಬ್ಯಾಂಕಿಗೆ ಹೋಗಿ ಈ ಚೆಕ್ ಹಾಕ್ಬಿಡ್ತೀನಿ. ಅಭಿ, ಈ ಕೆಲಸನ ಆಮೇಲೆ ಮಾಡ್ಕೊಳ್ಳಿ, ಮೊದಲು ನನ್ನ ಜೊತೆ ಶಾಪಿಂಗ್ ಬನ್ನಿ. ಇಲ್ಲ ಚಾಚು, ಬೇಕಿದ್ರೆ ನಿಮ್ಮ ಜೊತೆ ನಾನು ನಾಳೆ ಬರ್ತೀನಿ. ಈ ಚೆಕ್ ಅನ್ನು ನಂಬ್ಕೊಂಡು ನಾನು ಬೇರೆಯವ್ರಿಗೆಲ್ಲ ಚೆಕ್ ಕೊಟ್ಟಿದ್ದೀನಿ. ಈ ಚೆಕ್ ನ ಬೇರೆಯವ್ರು ತಗೊಂಡೋಗಿ ಬ್ಯಾಂಕ್ ಹಾಕಿದ್ರೆ ಕ್ಯಾಶ್ ಆಗಲ್ವಾ? ಅಣ್ಣ, ಅದಕ್ಕೆ ಯೋಚನೆ ಮಾಡ್ತೀಯಾ? ನಮ್ಮ ಯಜಮಾನ್ರ ಇಂಟರ್ವ್ಯೂ ಅಂತ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ. ಅವರಿಗೆ ಬ್ಯಾಂಕಿಂಗ್ ವ್ಯವಹಾರ ಚೆನ್ನಾಗಿ ಗೊತ್ತು. ಏನಪ್ಪ ಬನ್ನಿ ಇಲ್ಲಿ, ಅವ್ರಿಗೆ ಕೊಡು, ಹಾಕ್ ಬರ್ತಾರೆ. ಏನ್ ಪಲ್ಲು? ನಮ್ಮ ಅಣ್ಣ ಒಂದು ಚೆಕ್ ಕೊಡ್ತಾನಪ್ಪ, ಹೋಗಿ ಬ್ಯಾಂಕಿಂಗ್ ಹಾಕ್ ಬನ್ನಿ. ಸಿಟಿಲಿ ಸಿಕ್ಕಾಪಟ್ಟೆ ಬ್ಯಾಂಕ್ ಇದೆ. ಯಾವ ಬ್ಯಾಂಕ್ ಅಲ್ಲಿ ಹಾಕ್ಬೇಕು? ಕೌಂಟರ್ ಇರೋ ಹುಡುಗಿ ಹತ್ರ ಪಾಂಡ್ರಂಗ ಬೈಸ್ಕೊತಾನಲ್ಲ ಅದೇ ಬ್ಯಾಂಕು. ರಾಜಾಜಿನಗರ ಮೂಲೆಯಲ್ಲಿ ಇದೆಯಲ್ಲ ಅದು. ನಾನು ಯಾವಾಗ ಬಯಸ್ಕೊಂಡಿದ್ದೆ? ಎಡಗೈಲಿ ಎಂಟ್ರಿ ಮಾಡೋ ಹುಡುಗಿ ಹತ್ರ ಬಲಗೈಲಿ ಕಪಾಳ ಕೊಡಿಸ್ಕೊಂಡಿದ್ದು ಮರ್ತೋಗ್ಬಿಟ್ಟಿದ್ಯಾ? ಅಭಿ, ಇದು ನಿಮಗೆ ಬೇಕಾಗಿತ್ತ? ಶೇಮ್ ಆಗಿತ್ತು. ಅಕೌಂಟ್ ನಂಬರ್ ಬರ್ಕೊಡ್ತೀನಿ, ಬ್ಯಾಂಕ್ ಹೋಗಿ ನೀಟಾಗಿ ಹಾಕೊಟ್ಟು ಬನ್ನಿ. ಸುಮ್ನೆ ಹಾಕಾಗುತ್ತಾ? ಬೇಡ ಬೇಡ, ನಾನು ಹಾಕ್ತೀನಿ. ಮೊದಲು ಚೆಕ್ ಹಾಕ್ ಬನ್ನಿ, ಆಮೇಲೆ ದುಡ್ಡು ತಾನಾಗೆ ವಸೂಲಿ ಆಗುತ್ತೆ. ಸಿಕ್ಕಾಪಟ್ಟೆ ಸನ್ಲೈಟ್ ಅಪ್ಪ. ಸಾಕು ಸುಮ್ಮನೆ ಇರ್ರಿ. ಸನ್ಲೈಟ್ ಅಂತ ಡಾಕ್ಟರ್ ಲೈಟ್ ಅಂತ ಇಡೀ ಲೈಟ್ ಹೊತ್ಕೊಂಡ್ಬಂದು ನಾನು ಅಲ್ಲ ಕಣ್ರಿ ಜಾಜಿ ಅವ್ರೆ. ನನ್ನ ಪಾಕೆಟ್ ಅಲ್ಲಿರೋ ದುಡ್ಡನ್ನೆಲ್ಲ ಒಳ್ಳೆ ರಾಕೆಟ್ ತರ ಖರ್ಚು ಮಾಡಿಸ್ಬಿಟ್ರಲ್ರಿ. ಅಭಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮತ್ತೇನಂದ್ರೆ ಆ ಕಾಂಪ್ಲೆಕ್ಸ್ ಅಲ್ಲಿ ಸಿಕ್ಕಿರೋ ಆಂಟಿಗೆ ನನ್ನ ಆಗ ಪರಿಚಯ ಮಾಡಿಸ್ಕೊಡೋದು. ಏನಂತ ಪರಿಚಯ ಮಾಡಿಸ್ಕೊಟ್ಟೆ? ಇವ್ರು ನನ್ನ ಗಂಡನ್ ತರ ಅಂದ್ರೆ ಏನ್ರಿ ಅರ್ಥ? ಅಂದ್ರೆ ನೀನಿನ್ನ ಪೂರ್ತಿ ಗಂಡ ಆಗಿಲ್ಲ ಅಂತ ಅರ್ಥ. ಮತ್ತೆ ಆಗೋದು ಯಾವಾಗ? ಸರಿಯಾಗಿ ನಿನ್ನ ಬೆಂಡೆತ್ತಿದ್ರೆ ಪೂರ್ತಿ ಗಂಡ ಆಗ್ತೀಯ. ಏನು ಯಜಮಾನ್ರಿ, ಮನೆಯಲ್ಲಿ ದಿನಸಿ ಎಲ್ಲ ಖಾಲಿ ಆಗಿದೆ. ಇಂಥ ಟೈಮಲ್ಲಿ ನಿಮ್ಗೆ ಶಾಪಿಂಗ್ ಬೇಕಿತ್ತಾ? ಹೊಟ್ಟೆಗೆ ಇಟ್ಟಿಲ್ಲ, ಜುಟ್ಟಿ ಮಲ್ಗೆ ಹೋಂತೆ. ನಿಮ್ಮ ಅಕ್ಕ ಇರಬಾರ ದುಡ್ಡನ್ನೆಲ್ಲ ಬೋಳ್ಸ್ಬಿಟ್ಟಿದ್ದಾಳೆ, ಹಂಗಾಗಿ ಯಾವ ರೇಷನ್ನು ಇಲ್ಲ. ಮತ್ತೆ ಹೊಟ್ಟೆಗೆ ಏನ್ ಮಾಡೋದು? ಇದು ಒಂದು ತಿಂಗಳು ಎಲ್ಲರೂ ಹೊಟ್ಟೆಗೆ ತಣ್ಣೀರು ಬಟ್ಟೆ ಹಾಕೊಂಬಿಡಿ. ಬಾವಾ, ನೀವ್ ಹೇಳಿದ ಕೆಲಸನ ನೀಟಾಗಿ ಅಚ್ಚುಕಟ್ಟಾಗಿ ಮುಗಿಸ್ಕೊಂಡ್ ಬಂದಿದೀವಿ. ಇಷ್ಟು ದಿನ ನೀವು ನನ್ನ ಮನೆಯಲ್ಲಿ ಪುಕ್ಷಟೆ ತಿಂದಕ್ಕೂ ಸಾರ್ಥಕವಾಯ್ತು. ಆದ್ರೂ ತೀರಿಸ್ಬಿಟ್ರಿ. ಏನು ಯಜಮಾನ್ರಿ, ಇಷ್ಟು ನಂಗ? ತಗೊಂಡೋಗಿ ನಿಮ್ಮ ಅಕ್ಕನ ರೂಮಲ್ಲಿದೆ. ಜಾಜಿ ಅವ್ರೆ, ಪಾಂಡುರಂಗಂಗೆ ಒಂದ್ ಸ್ವಲ್ಪ ಮ್ಯಾನರ್ಸ್ ಹೇಳ್ಕೊಡಕ್ಕಾಗಲ್ವಾ ನಿಮ್ಗೆ? ನಾವ್ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದೀವಿ. ಆಫ್ಟರ್ ಆಲ್ ಮಸಾಲೆ ದೋಸೆಗೆ 200 ರೂಪಾಯಿ ಕೊಡಕ್ಕಾಗಲ್ವಾ ಅವ್ನಿಗೆ? ಅಷ್ಟೇ ತಾನೇ? ವೇಟ್. ಹಲೋ, ಈ ಕಡೆಯಿಂದ ಪಾಂಡ್ರಂಗ ಗಡ್ಡಗಲಿ, ಆ ಕಡೆಯಿಂದ ಯಾರು? ಬ್ಯಾಂಕ್ ಮ್ಯಾನೇಜರ್. ಹೇಳಿ ಸರ್. ಇಲ್ಲ, ನಾನು ನಿನ್ನೆ ಚೆಕ್ ಕಳಿಸಿದ್ದೀನಿ, ಜಮಾ ಆಗಬೇಕು. ಒಂದ್ಸಲ ಚೆಕ್ ಮಾಡಿ ನೋಡಿ ಸರ್. ಬಂದಿಲ್ವ? ಸರಿ, ಅದನ್ನ ವಿಚಾರಿಸಿ ನೋಡ್ತೀನಿ ಸರ್. ಜಡ್ಮಣ್ಣ ಕೆಂಪು ಮಾಡ ಬಲ್ಲ ಇಲ್ಲೇ. ನಿನ್ನೆ ನಾನು ನಿಮ್ಮಿಬ್ಬರ ಕೈಗೆ 50,000 ರೂಪಾಯಿ ಚೆಕ್ ಕೊಟ್ಟಿದ್ದೆ, ಅದನ್ನ ಏನ್ ಮಾಡ್ರಪ್ಪ? ಏನ್ ಹಿಂಗ್ ಮಾತಾಡ್ತಾ ಇದ್ಯಾ? ನೀನೇ ಚೆಕ್ ಇಂದ ಅಕೌಂಟ್ ನಂಬರ್ ಬರ್ಕೊಟ್ಟಿದ್ದೆ ತಾನೆ? ಹೌದಪ್ಪ. ನಾವು ಅದನ್ನ ತಗೊಂಡೋಗಿ ಬ್ಯಾಂಕ್ ನಲ್ಲಿ ಚಲನ್ ಮೇಲೆ ಅದೇ ಅಕೌಂಟ್ ನಂಬರ್ ನ ಬರ್ದು ಗುಂಡ್ ಪಿನ್ ಚುಚ್ಚಿ ಡಬ್ಬಕ್ಕೆ ಹಾಕ್ಬಿಟ್ಟು ಬಂದ್ವಿ. ಬ್ಯಾಂಕ್ ಅಂದ ಮೇಲೆ ಒಂದು 4-5 ಡಬ್ಬಗಳು ಇರ್ತಾವ ಕೊಂಡ್ರು. ಲೋಕಲ್ ಡಬ್ಬ ಇರುತ್ತೆ, ಔಟ್ ಸ್ಟೇಷನ್ ಡಬ್ಬ ಇರುತ್ತೆ. ನೀವು ಆ ಚೆಕ್ನ ಯಾವ ಡಬ್ಬಕ್ಕೆ ಹಾಕಿದ್ರಿ ಅಂತ? ಯೂಸ್ ಮೀ ಅನ್ನೋ ಒಂದು ಬಾಕ್ಸ್ ಇತ್ತು ಬಾವಾ, ಅದ್ರಲ್ಲಿ ಹಾಕ್ಬಿಟ್ಟು ಬಂದ್ವಿ. ಆಲೋಚಿದ ತಕ್ಷಣ ಬಾಯ್ಬಿಡ್ತಾ? ಅದ್ರಲ್ಲಿ ಹಾಕಿದ್ರ ಪಕ್ಕ ಇತ್ತು. ಯಾಕೋ ಹೊಡಿತಾ ಇದ್ದೀರಾ? ಅಲ್ಲೇ 12,50,000 ರೂಪಾಯಿ ಚೆಕ್ ತಗೊಂಡು ಕಾಸು ಬುಟ್ಟಿನಲ್ಲಿ ಹಾಕಿದ್ರಲ್ಲ. ಕಸದ್ ಬುಟ್ಟಿನ ಬ್ಯಾಂಕ್ ಅವ್ರ ತಲೆನೇ ಇಲ್ಲ. ಬ್ಯಾಂಕ್ ಅಲ್ಲಿ ಯಾಕೆ ಕಸದ್ ಬುಟ್ಟಿ ಇಡ್ಬೇಕು? ಯಜಮಾನ್ರಿ, ಬಿಸಿ ಬಿಸಿ ಕೆನೆ ಕಾಫಿ. ತನ್ನ ಹೆಣ್ಣ ಮೇಲೆ ಸುರಿ. ನಂಗೆ ಯಾಕ್ ಬೈತಾ ಇದ್ದೀರಾ? ನನಗೆ ಬಂದಿರೋ ಕೋಪಕ್ಕೆ ಯಾರನ್ನ ಬೈಬೇಕು ಯಾರನ್ನ ಬಿಡಬೇಕು ಗೊತ್ತಾಗ್ತಾ ಇಲ್ಲ. ಬೈಯೋದ್ ಬೈತಾ ಇದ್ದೀರಾ, ಅವ್ರಿಗೆ ಬೈಬಾರ್ದಾ? ಬರೀ ಬೈಯೋದೇನು ಮತ್ತು ಹಾಕೊಂಡು ನೋಡಿದೆ, ನನಗೆ ಕೈ ನೋವು ಬಂತು. ಏನ್ ಮಾಡ್ತಿದ್ದೀರಾ ನೀವು? ಇದೀಗ ಆಡ್ತಿದ್ದೀರಾ? ಇನ್ನೊಂದ್ಸಲ ಹೇಳ್ತಾ ಕೂತ್ಕೊತೀನವ. 50,000 ರೂಪಾಯಿ ಚೆಕ್ನ ಈ ಮಂಗಗಳ ಕೈ ಕೊಟ್ರೆ ತಗೊಂಡು ಕಾಸು ಬುಟ್ಟಿಗೆ ಹಾಕಿದ್ದಾರೆ. ನೀವೆತ್ತಲೆಂದ್ರೆ ಮಾಡ್ತೀನಿ ಅಣ್ಣಯ್ಯ, ದೇವ್ರು ಕೂಡ ತಂಗಿ. ನಮ್ಮ ಯಜಮಾನ್ರಿಗೆ ಏನಾದ್ರು ಅಂದ್ರೆ ನಾನ್ ಸುಮ್ನೆ ಇರಲ್ಲ. ಇವ್ರನ್ನ ಏನ್ ಬೇಕಾದ್ರೂ ಅನ್ನೋ. ಅಲ್ಲಮ್ಮ, 50,000 ರೂಪಾಯಿ ಚೆಕ್ನ ಬ್ಯಾಂಕಿಗೆ ತಗೊಂಡು ಹೋಗಿ ಹಾಕ್ಬಾರ್ದು ಅಂದ್ರೆ ಇವ್ರಿಬ್ರು ಏನ್ ಮಾಡಿದ್ರೆ ಗೊತ್ತೇನಮ್ಮ? ಏನ್ ಮಾಡಿದಾರೆ? ಬ್ಯಾಂಕಲ್ಲಿರೋ ಕಾಸು ಬುಟ್ಟಿಗೆ ಹಾಕಿ ಬಂದಿದ್ದಾರೆ. ಅಷ್ಟೇ ತಾನೇ? ಅದ್ರಲ್ಲಿ
ಮುಂಚೆ ನೀವೇ ಬ್ಯಾಂಕಿಗೆ ಹೋಗಿ ಆ ಚೆಕ್ಕನ್ನು ನೀಟಾಗಿ ಎತ್ಕೊಂಡು ಬ್ಯಾಂಕ್ ಮ್ಯಾನೇಜರ್ಗೆ ಕೊಟ್ಬಿಟ್ಟು ಬನ್ನಿ. ಇಲ್ಲಾಂದ್ರೆ ನಾನು ನಿಮ್ಮಿಬ್ಬರು ಮನೆಗೆ ಸೇರ್ಸಲ್ಲ. ಹಲೋ, ಈ ಕಡೆಯಿಂದ ಪಾಂಡುರಂಗ ಗಂಡುಗಲಿ, ಆ ಕಡೆಯಿಂದ ಯಾರು? ಬಾವ ನಾವು ಬ್ಯಾಂಕ್ಗೆ ಹೋಗಿದ್ವಾ, ಚೆಕ್ ಸಿಕ್ತೇನ್ರ? ತಗೊಂಡೋಗಿ ಮ್ಯಾನೇಜರ್ಗೆ ಕೊಟ್ರೇನ್ರ? ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅದು ಏನು ಅಂತ ಸ್ವಲ್ಪ ನೀಟಾಗಿ ಹೇಳ್ಬಿಡ್ರಪ್ಪ. ಬಾವ ನಿನ್ನೆ ಯೂಸ್ ಮಿ ಬಾಕ್ಸ್ ಅಲ್ಲಿ ಚೆಕ್ ಹಾಕಿದ್ವಲ್ಲ, ಆ ಬಾಕ್ಸ್ ನ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಈಗ ಬಾಕ್ಸ್ ಅಲ್ಲಿ ಕಸ ಏನು ಇಲ್ವೇನ? ಅದನ್ನ ತಗೊಂಡು ಹೋಗಿ ಕಸ ಹಾಕೋ ಜಾಗದಲ್ಲಿ ಹಾಕಿದಾರಂತೆ. ಅದು ಬರಲಾರ ದುಡ್ಡು ಕಂಡ್ರು, ಕಷ್ಟಪಟ್ಟು ಅವನ ಹತ್ರ ಚೆಕ್ ವಸೂಲಿ ಮಾಡಿದ್ದೆ ನೋಡ್ರ. ಆ ಕಸ ಎಲ್ಲಿ ಚೆಲ್ಲಿದ್ದಾರೆ ಅಂತ ಕೇಳ್ಕೊಳ್ಳಿ, ಅಲ್ಲಿ ಹೋಗಿ ಆ ಚೆಕ್ ಹುಡ್ಕೊಂಡ್ಬರ್ರ. ಆಯ್ತು ಬಾವ. ನಿನಗೇನ ಕಷ್ಟ? ಇದು ಕಾರ್ಪೊರೇಷನ್ ಅವರು ಕಸ ಬಿಸಾಕೋ ಜಾಗ. ಇಲ್ಲಿ ಯಾರು ಏನ್ ಬೇಕಾದ್ರೂ ಎಸಿಬಹುದು, ಏನಾದ್ರು ತಗೊಂಬೋದು. ನೋಡಮ್ಮ, ಈ ಏರಿಯಾದಲ್ಲಿ ಎಲ್ಲೇ ಕಸ ಇದ್ರು ಅದು ನಮ್ಗೆ ಸಂಬಂಧಪಟ್ಟಿದ್ದು. ಇಲ್ಲಿ ಏನೇ ಇದ್ರು ಏನೇ ಬಿದ್ರು ಅದು ನಮ್ದು. ನಿಮ್ದನ್ನ ನಾವು ತಗೋತಾ ಇಲ್ಲ, ನಮ್ದನ್ನ ನಾವು ಹುಡುಕೊಳ್ತಾ ಇದೀವಿ ಅಷ್ಟೇ. ಬ್ಯಾಂಕ್ ನಲ್ಲಿ ನಾವು ಒಂದು ಚೆಕ್ ಹಾಕಿದ್ವಿ, ಆದ್ರೆ ಬ್ಯಾಂಕ್ನವರು ಕಸ ಜೊತೆ ಅದನ್ನ ಗುಡಿಸ್ತಂದು ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ನಮ್ ಚೆಕ್ ನಾವು ತಗೋತಾ ಇದೀವಿ ಅಷ್ಟೇ. ಎಷ್ಟು ರೂಪಾಯಿ ಚೆಕ್ಕು? 50,000 ರೂಪಾಯಿ. ಈ ಕಸದಲ್ಲಿ ಬಿದ್ದಿದೆ ಅಂದ್ಮೇಲೆ ಅದು ನಮ್ದು. ಇಲ್ಲಿ ಬಿದ್ದ ಮೇಲೆ ನಮಗೂ ಅಥವಾ ಕೊಡ್ಲೇಬೇಕು. ಅದು ಹೇಗೆ ಕೊಡಕ್ಕಾಗತ್ತೆ? ಆ ಚೆಕ್ ನಮ್ದು. ಈಗ ಮರ್ಯಾದೆಗೆ ಜಾಗ ಖಾಲಿ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಏನ್ರ ಮಾಡ್ತೀರಾ? ಅವ್ರ ಜೊತೆ ಈ ತರ ರಫ್ ಆಗಿ ಮಾತಾಡೋದು ಆಗಲ್ಲ, ನೈಸಾಗಿ ವ್ಯವಹಾರ ಮಾಡೋಣ ಬಾ. ನೋಡ್ರಪ್ಪ, ಆ ಚೆಕ್ ನಮ್ದು. ಆ ಚೆಕ್ ನ ಒಂದ್ ಬಿಟ್ಟು ಬೇರೆ ಏನ್ ಕೇಳಿದ್ರು ನಾವು ಕೊಡಿಸ್ತೀವಿ. ಏನ್ ಬೇಕಾದ್ರೂ ಕೊಡಿಸ್ತೀರಾ? ತಿಂಡಿ ಕೊಡಿಸ್ತೀರಾ? ಊಟ ಕೊಡಿಸ್ತೀರಾ? ಏನ್ ಬೇಕಾದ್ರೂ ಕೊಡಿಸ್ತೀವಿ. ಆ ಚೆಕ್ ಇಲ್ಲ ಅಂದ್ರೆ ನಾವು ಮನೆಗೆ ಹೋಗೋದಿಕ್ಕೆ ಆಗೋದಿಲ್ಲ. ಆಗಿದ್ರೆ ಬನ್ನಿ ಹುಡ್ಕೋಣ. ಪ್ರಿಯ ವೀಕ್ಷಕರೇ, ನಾನು ಟಿವಿ 10 ಇಂದ ಮೀನಾ ಮೆಣಸಿನಕೊಪ್ಪ. ನಮ್ಮ ನಗರದಲ್ಲಿ ಕಸದ ತೊಟ್ಟಿ ಹೆಚ್ಚಾದಂತೆಲ್ಲ ಕಸ ಆಯುವ ಹುಡುಗರ ಸಂಖ್ಯೆನೂ ಜಾಸ್ತಿ ಆಗ್ತದೆ. ನಿಮ್ಗೆ ಕಸದ ತೊಟ್ಟಿಯಲ್ಲಿ ಏನೇನೆಲ್ಲ ಸಿಗುತ್ತೆ ಅನ್ನೋ ವಿಷಯ ಗೊತ್ತಾದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಬನ್ನಿ ಕೇಳೋಣ. ಕಸದ ತೊಟ್ಟಿಲಿ ಹಣ ಸಿಗುತ್ತೆ, ತರಕಾರಿ ಸಿಗುತ್ತೆ, ಊಟನೂ ಸಿಗುತ್ತೆ. ಅಷ್ಟೇ ಅಲ್ಲ, ಆಸ್ತಾರೆ ಹುಟ್ಟಿದ ಮಗನೂ ಸಿಗುತ್ತೆ. ಹಾಗಾದ್ರೆ ಕಸ ಆಯೋದ್ರಿಂದ ಲಾಭ ಇದೆ ಅಂತೀರಾ? ಲಾಭ ಇಲ್ಲದೆ ಏನ್ ಮೇಡಮ್, ಇವತ್ತು ಸಿಟಿಗಳಲ್ಲಿ ಜನ ಸಿಕ್ಕಾಪಟ್ಟೆ ಆಹಾರನ ವೇಸ್ಟ್ ಮಾಡ್ತಾರೆ. ಹೆಚ್ಚಿಗೆ ಆಗಿ ಮಾಡಿರುವಂತ ಅಡಿಗೆನ ತಂದು ಕಸ ತೊಟ್ಟಿಗೆ ಹಾಕ್ತಾರೆ. ಈ ಹುಡುಗರು ಅದನ್ನ ಎತ್ಕೊಂಡು ಹೋಗ್ತಾರೆ. ಅಂದ್ರೆ ಅವ್ರಿಗೆ ಊಟ ಸಿಗುತ್ತೆ ಅಂತೀರಾ? ಅಷ್ಟೇ ಅಲ್ಲ, ಕೆಲವೊಂದ್ಸಲ ಮುಖ್ಯವಾದ ವಸ್ತುಗಳು ಸಿಗ್ತವೆ, ಪುಸ್ತಕಗಳು ಸಿಗ್ತವೆ, ಅಕಸ್ಮಾತ್ ಆಗಿ ಆಭರಣಗಳು ಕೂಡ ಸಿಗ್ತವೆ. ಹಾಗಾದ್ರೆ ಇವತ್ತು ಕಸ ಆಯೋದ್ರಿಂದ ಲಾಭ ಇದೆ ಅಂತೀರಾ? ಹೌದು ಮೇಡಮ್, ಇವತ್ತು ಕಸ ಆದ್ರಿಂದ ತುಂಬಾನೇ ಲಾಭ ಇದೆ. ಎಂತೆಂಥವ್ರು ಕಸ ಆಯ್ತಾ ಇದ್ರು ಅಂತ ನೀವೇ ನೋಡಿ. ಇವತ್ತು ನೀಟಾಗಿ ಡ್ರೆಸ್ ಮಾಡ್ಕೊಂಡಿರೋಳ ಕಸ ಆಯ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಏನಪ್ಪ, ಎಷ್ಟು ದಿನಗಳಿಂದ ಕಸ ಆಯ್ತಾ ಇದ್ದೀರಾ? ಮೇಡಮ್, ನಾನು ಹುಟ್ಟಿದಾಗಿಂದ ಇಲ್ಲೇ ಕಸ ಆಯ್ತಾ ಇರೋದು. ನಾವು ಹುಟ್ಟಿದ್ದೆ ಕಸ ತೊಟ್ಟಿಲಿ. ಅಲ್ಲ, ಈ ಕಸ ಆಯೋದ್ರಿಂದ ನಿಮ್ಗೆ ಲಾಭ? ಕಸ ಸಿಗುತ್ತೆ, ಜೀವನ ಕಳೆಯುತ್ತೆ. ಥ್ಯಾಂಕ್ ಯು. ನಮಸ್ಕಾರ ಸರ್. ನಮಸ್ಕಾರ, ನಾವು ಟಿವಿ 10 ಇಂದ ನಿಮ್ಮನ್ನ ಇಂಟರ್ವ್ಯೂ ಮಾಡ್ಬಿಟ್ಟು ಬಂದಿದ್ದೀವಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಪದ್ಮನಾಭ ಅಂತ. ನಿಮ್ಮ ಹೆಸರು? ಐ ಆಮ್ ವಿಠಲ್ ಮೂರ್ತಿ MA. MA ಮಾಡಿದ್ದೀರಾ? MA ಅಂದ್ರೆ ಮನೆಯಲ್ಲಿ ಅಂತ. ನೀವು ಸರ್? ನಾವು ಸಿಕ್ಕಾಪಟ್ಟೆ ಓದ್ಬಿಟ್ಟಿದೀವಿ, ಅದಕ್ಕೆ ನಮ್ಗೆ ಯಾರು ಕೆಲಸನೇ ಕೊಡ್ತಿಲ್ಲ. ಕೆಲಸ ಸಿಗ್ತಾ ಇಲ್ಲ ಅಂತ ನೀವು ಕಸ ಆಯ್ತಾ ಇದ್ದೀರಾ? ಪ್ರಿಯ ವೀಕ್ಷಕರೇ, ನೀವೇ ನೋಡ್ತಾ ಇದ್ದೀರಾ, ಗ್ರಾಜುಯೇಟ್ ಮಾಡಿರೋರು ಕೆಲಸ ಸಿಗದೆ ಇರೋ ಕಾರಣಕ್ಕೆ ಬೀದಿಗೆ ಬಂದು ಕಸ ಆಯ್ತಾ ಇದ್ದಾರೆ. ಬನ್ನಿ, ಇವರ ಹಿನ್ನೆಲೆ ಏನು, ಇವರು ಯಾವ ಮನೆಯವರು ಅಂತ ಇವರಿಂದಲೇ ಕೇಳೋಣ. ನಿಮ್ದು ಯಾವ ವಂಶ ಸರ್? ನಾವು ಗಂಡುಗಲಿ ವಂಶದವರು, ಪಾಂಡುರಂಗ ಗಂಡುಗಲಿ ಮನೆಯವರು. ಪ್ರಿಯ ವೀಕ್ಷಕರೇ, ಗಂಡುಗಲಿ ವಂಶದವರು ಇವರು. ಅಂದ್ರೆ ಒಂದು ಕಾಲದಲ್ಲಿ ಪಾಳೆಗಾರರಾಗಿ ಮೆರೆದವರು, ಬೆಳೆದವರು ಇವತ್ತು ಬೀದಿಗೆ ಬಂದು ಕಸ ಆಯ್ತಾ ಇದ್ದಾರೆ. ಅಂದ್ರೆ ಇದನ್ನ ನೋಡ್ತಾ ಇರೋ ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದನ್ನ ನೀವು ಸ್ಟಡಿ ಮಾಡಿ. ಅಷ್ಟರಲ್ಲಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಮುಂದಿನ ಕಸ ತೊಟ್ಟಿ ಹತ್ರ. ದಯವಿಟ್ಟು ತಾವೆಲ್ಲ ಮೂಗ್ ಮುಚ್ಕೊಂಡು ಬರ್ಬೇಕು. ಇದೇ ಚೆಕ್ಕೊಂಡು ಇಬ್ರು ಹುಡುಕ್ತಾ ಇದ್ದೀವಿ. ಯಾಕೋ ಏನೇ ಸಿಕ್ಕಿದ್ರು ಇಬ್ರು ಅರ್ಧ ಹಂಚ್ಕೋಬೇಕು ಅಂತ ತಾನೇ ಮಾತಾಗಿದ್ದು. ನಿನಗೆ 25, ನನಗೆ 25. ಏನಪ್ಪ ಅದು? ಇದೇ ಚೆಕ್ ಕೊಡೋಣ. ಏನ್ ಬೇಕಾದ್ರೂ ಕೊಡಿಸ್ತೀನಿ ಅಂತ ಹೇಳಿದೀನಿ ತಾನೆ. ಕೊಡಲ್ಲ. ನಮ್ಗೆ ಚೆಕ್ ಕೊಟ್ಬಿಡಿ, ಇಲ್ಲ ಅಂದ್ರೆ ನಮ್ಮ ಭಾವ
ನಮ್ಮನ್ನ ಮನೆಗೆ ಸೇರ್ಸಲ್ಲ. ಈ ಚೆಕ್ ನಿಮ್ದು ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನೀವು ಕಳ್ದಿರ್ಬೋದು. ನಾವು ಕಳ್ರಲ್ಲಪ್ಪ, ನಾವು ಪಾಂಡುರಂಗ ಗಂಡುಗಲಿ ಮನೆಯವರು. ಆ ಚೆಕ್ ಮೇಲೆ ಪಾಂಡುರಂಗ ಅಂತಾನೆ ಬರ್ದಿದೆ. ಈಗ ನೀವು ಚೆಕ್ ಕೊಟ್ರೆ ನಿಮ್ಗೆ ಏನ್ ಬೇಕೋ ಅದನ್ನ ಕೊಡಿಸ್ತೀವಿ ಅಂತ ಹೇಳಿದ್ವಿ ತಾನೆ. ಏನ್ ಬೇಕಾದ್ರೆ ಕೊಡಿಸ್ತೀರಾ? ತಿಂಡಿ ಕೊಡಿಸ್ತೀರಾ? ಆಯ್ತು ತಗೊಂಬನ್ನಿ. ಕೂತು ನೀನು ಇಲ್ಲೇ ಕೂತ್ಕೊಂಡಿರೋ, ನಾನು ತಿಂಡಿ ತಗೊಂಡ್ಬರ್ತೀನಿ. ನೀನ್ ಮದ್ವೆ ಆಗಿದ್ಯಾ? ಇಲ್ಲ, ನಮ್ ಕಡೆ ಒಂದು ಹುಡುಗಿ ಐತೆ, ತೋರಿಸ್ತೀವಿ. ನೀನು ಹೂ ಅಂದ್ರೆ ಮದುವೆ ಮಾಡಿಸ್ತೀವಿ. ಅವಳು ಏನ್ ಮಾಡ್ಕೊಂಡಿದ್ದಾಳೆ? ಅವಳು ನಮ್ಗಿಂತ ಚೆನ್ನಾಗಿ ತಿಪ್ಪ ಐತಾಳೆ. ಅಲ್ಲೇ ಬಿಟ್ಲ ತರೋದ್ ತಂದೆ. ನನಗೆ ಅಂತ ಒಂದು ಮಸಾಲೆ ದೋಸೆ ತಂದ್ರೆ ನಿನ್ ತಾತ ನನಗೆ ಗಂಟೆನ ಹೋಗ್ತಿಪ್ಪ. ನಿನಗೇನಾದ್ರೂ ಮಸಾಲೆ ದೋಸೆ ತಂದಿದ್ರೆ ನಾನು ಹೋಟ್ಲಲ್ಲೇ ಕುತ್ಕೊಂಡು ಹಿಟ್ಟು ರುಬ್ಬೇಕಾಗಿತ್ತು. ಹೋಗ್ಲಿ ಬಿಡ, ಬೇಜಾರ್ ಮಾಡ್ಕೋಬೇಡ. ಒಂದ್ಬಿಟ್ಟು ಮಾಡೋಣ. ಬೇಡ ಬೇಡ, ನೀವೇ ತಿಳಿ. ಯಾಕೆ ಸಾಕಾಗೋಯ್ತಾ? ನಾನು ತಿಂತೀನಿ. ಈಗಲಾದ್ರೂ ಚೆಕ್ ಕೊಡ್ತೀಯ ಅಣ್ಣ? ನೋಡಮ್ಮ, ತಿಂಡಿ ತಿಂದಿದ್ದೇನಾಯ್ತು. ಈ ಹಳೆ ಬಟ್ಟೆ ಹಾಕೊಂಡು ಬೇಜಾರಾಗ್ಬಿಟ್ಟಿದೆ. ಹೊಸ ಬಟ್ಟೆ ಕೊಡ್ಸಿದ್ರೆ ಚೆಕ್ ಕೊಡ್ತೀವಿ. ಬರೀ ತಿಂಡಿ ಸಾಕು ಅಂದ್ರಲ್ಲಣ್ಣ. ನೋಡಪ್ಪ, ಮೊದಲು ಹೊಟ್ಟೆ, ಆಮೇಲೆ ಬಟ್ಟೆ ಕೊಡ್ಸಿದ್ರೆ ಈ 50,000 ರೂಪಾಯಿ ಚೆಕ್ಕು ನಿಮ್ಗೆ. ಇಲ್ಲ ಅಂದ್ರೆ ಈ 50,000 ರೂಪಾಯಿ ಚೆಕ್ಕು ನನ್ನ ಜೇಬಲ್ಲೇ ಇರುತ್ತೆ. ಯಾಕೆ ನೀವು ನಾವು ಟಿವಿ 10 ಇಂದ ಬಂದಿರೋದು ನಿಮ್ಮ ಮನೆ ಶೂಟ್ ಮಾಡೋದಕ್ಕೆ. ನಮ್ಮ ಮನೇಲಿ ಶೂಟ್ ಮಾಡ್ತೀರಾ? ಹೌದು ಹೌದು, ಇದು ಪಾಂಡುರಂಗ ಗಂಡುಗಲಿಯವ್ರ ಮನೆ ತಾನೆ? ಹೌದೌದು, ನೀವು ಮೊದಲೇ ಹೇಳಿದಿದ್ರೆ ನಾವು ಇನ್ನೂ ಚೆನ್ನಾಗಿ ರೆಡಿ ಆಗ್ತಿದ್ವಿ. ಪರವಾಗಿಲ್ಲ ಬಿಡಿ, ನಾವು ದಿಢೀರ್ ಅಂತ ಬಂದಿದ್ದೆ ಈ ಮನೆಯವ್ರ ಜಾತಕನ ಜಾಲೋಡಕ್ಕೆ. ನಮ್ಮೆಲ್ಲರ ಜಾತಕನೂ ಇದೆ, ಬೇಕಾದ್ರೆ ಒಂದೊಂದು ಜೆರಾಕ್ಸ್ ಕಾಪಿ ಕೊಡ್ತೀವಿ. ಅದಕ್ಕಿಂತ ದೊಡ್ಡ ಜಾತಕನೇ ನಮ್ಮ ಹತ್ರ ಇದೆ. ಈ ಮನೆ ಮುಖ್ಯಸ್ಥರನ್ನ ಸ್ವಲ್ಪ ಕರಿತೀರಾ? ಕರಿತೀನಿ. ಅಮ್ಮ ಅಮ್ಮ, ಬೇಗ ಬಾ ಅಮ್ಮ. ನಾನು ಲಂಗಮ್ಮ. ಮತ್ತೆ ಸೀರೆ ಕೊಟ್ಕೊಂಡಿದ್ದೀರಾ? ಅವ್ರ ಹೆಸರು ರಂಗಮ್ಮ, ಇವ್ರ ಬಾಯಲ್ಲಿ ಲಂಗಮ್ಮ ಹೋಗಿದೆ. ನಿಮ್ಮ ಯಜಮಾನ್ರಲ್ಲಿ ಫೋಟೋ ಸೇರ್ಕೊಂಡಿದ್ದಾರೆ. ಅವ್ರಿಗೆ ಫೋಟೋ ಸೇರ್ಕೊಂಡ್ರು, ಭೂಮಿ ಮೇಲೆ ಇಲ್ಲ ಅಂದ್ರೆ ಇನ್ನೇನು ಸೇರ್ಕೊತಾರೆ? ಅದಕ್ಕೆ ಕಾರಣ ಏನು? ನೋಡಿ, ಅವಳು ನಮ್ಮ ಯಜಮಾನ್ಲು, ನಾನು ಅವಳ ಹೆಂಡತಿ ಲಂಗಮ್ಮ. ಅವಳು ಯಾವಾಗ್ಲೂ ಜಗಳ ಮಾಡ್ತಾನೇ ಇದ್ಲು. ಒಂದಿನ ಜಗಳ ಮಾಡ್ತಾ ಮಾಡ್ತಾ ಮೇಲೆ ಕೊಟ್ಟೋದ್ಲು. ನಾನು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರೆ ವೀರ ಕೇಸರಿ, ಬಲಗೈ ಎತ್ತಿದ್ರೆ ವೀರ ಮದಕರಿ. ನಮಸ್ಕಾರ. ನೀವೆಲ್ಲರೂ ಟಾಪ್ ಮಾಡ್ತಾರೆ. ನಾನು ನೀಟಾಗಿ ರೆಡಿಯಾಗಿ ಬರ್ತೀನಿ. ಈಗ ಹೋದ್ರಲ್ಲ ಅವ್ರು ಯಾರು? ಅವಳು ನನ್ನ ಹೆಂಡತಿ ಧರ್ಮಕ್ಕೆ ಸಿಕ್ಕಪ್ಪ. ಸರ್, ನಿಮ್ಮ ಹೆಂಡತಿ ಸಖತ್ತಾಗಿದ್ದಾರೆ. ಪಾಂಡುರಂಗ ಅವರೇ, ನಿಮ್ ಗಂಡುಗಲಿ ವಂಶದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಮ್ಮ ಅದು ಗಂಡುಗಲಿ ವಂಶ ತುಂಬಾ ಪುರಾತನ ವಂಶ. ಅದು ಅನಾದಿ ಗಂಡುಗಲಿ ವಂಶದ ಬಗ್ಗೆ ನಿನಗೇನು ಗೊತ್ತು? ನಾನು ಹೇಳ್ತೀನಿ. ನಮ್ಮದು ಪಾಳೆಗಾರರ ವಂಶ. ನಮ್ಮ ಮನೆಯಲ್ಲಿ ವಜ್ರ ವೈಡೂಳ್ಯಗಳು ತುಂಬ ತುಳುಕ್ತಾ ಇದ್ವು ಆಗ. ಈ ಮನೆಗೆ ನಾನು 5ನೇ ಸೊಸೆಯಾಗಿ ಬಂದೆ. ನಾನು ಬಂದ ಮೇಲೆ ಅಪ್ಪ ಯಾಕೆ ಹೋಗ್ಬಿಟ್ಟ? ಮಾತಾಡಪ್ಪ, ನೀನೇ ಮಾತಾಡ. ಮಿಸ್ಟರ್ ಪಾಂಡುರಂಗ ಗಂಡುಗಲಿ ಅವರೇ, ನಿಮ್ ಮನೆ ಪೈಕಿ ಯಾರಾದ್ರೂ ಕಸಾಯಕ್ಕೆ ಹೋಗಿದ್ರಾ? ಏನ್ ಪ್ರಶ್ನೆ ಅಂತ ಕೇಳ್ತೀರಿ? ನಮ್ದು ಹೇಳಿ ಕೇಳಿ. ಗಂಡುಗಲಿ ವಂಶ, ನಾವು ಕಸನ ಹಾಕ್ತಿವೆ ಹೊರತು ಯಾವತ್ತು ಕಸನ ಆಯಲ್ಲ. ನೀನಾ? ನಿನ್ನ ಹೆಸರನ್ನ ನಿನ್ನ ಬಾಯಿಂದಲೇ ಬರ್ಸ್ಬೇಕು ಅಂತ ಹಿಂಗೆಲ್ಲ ಮಾಡಿದೆ. ಹೆಂಗ್ ಮಾಡಿದೆ? ಚೆನ್ನಾಗಿ ಮಾಡ್ದನಾ? ಏನು ಯಜಮಾನ್ರೆ, ನನ್ನನ್ನ ಇಂಟರ್ವ್ಯೂ ಸೇರ್ಸ್ಕೊಳಲ್ವಾ? ಇವ್ರು ಯಾರು? ನಿಮ್ಮ ಹೆಂಡತಿನಾ? ಇವಳು ನನ್ನ ಹೆಂಡತಿ ಅಲ್ಲ, ತುಂಬಾ ಹೀಗೆ ಬೇಕಾದವಳು. ಆಗೋದವ್ರು ಯಾರು? ಅವಳು ನನ್ನ ನಿಜವಾದ ಹೆಂಡತಿ, ಅಂದ್ರೆ ಸ್ವಂತ ಹೆಂಡತಿ. ನಾನು ಇವ್ರಿಗೆ ಒಂಥರ ಹೆಂಡತಿ ಇದ್ದಾಗೇನೆ. ಅಯ್ಯೋ, ನನ್ಗೇನು ಅರ್ಥನೇ ಆಗ್ತಿಲ್ಲ. ಏನ್ ಗಂಡುಗಲಿ ವಂಶನೋ ಏನು. ಅದ್ ಸರಿ, ನಿಮ್ ಮನೇಲಿ ಇಬ್ರು ಕಸಾಯ ಹುಡುಗರಿದ್ರಲ್ಲ, ಬೆಳಗ್ಗೆ ನಾವು ಅವ್ರನ್ನ ಶೂಟ್ ಮಾಡಿದ್ವಿ, ಅವರೆಲ್ಲೂ ಕಾಣಿಸ್ತಾ ಇಲ್ಲ. ನೋಡಿ ಇವ್ರೆ, ನೀವು ತಿಳ್ಕೊಂಡಿರೋ ಹಾಗೆ ಆ ಥರದ್ದು ಯಾವ ಹುಡುಗರು ನಮ್ಮ ಮನೆಯಲ್ಲಿ ಇಲ್ಲ. ಬನ್ನಿ, ನಾವು ಶೂಟ್ ಮಾಡೋದನ್ನ ಟಿವಿ ಕನೆಕ್ಟ್ ಮಾಡಿ ತೋರಿಸ್ತೇವೆ. ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ, ನಾವು ಟಿವಿ 10 ಇಂದ ನಿಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ದೀವಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಪದ್ಮನಾಭ ಅಂತ. ನಿಮ್ಮ ಹೆಸರು? ಐ ಆಮ್ ವಿಠಲ್ ಮೂರ್ತಿ MA. MA ಮಾಡಿದ್ದೀರಾ? MA ಅಂದ್ರೆ ಮನೆಯಲ್ಲಿ ಅಂತ. ನೀವು ಸರ್? ನಾವು ಸಿಕ್ಕಾಪಟ್ಟೆ ಓದ್ಬಿಟ್ಟಿದೀವಿ, ಅದಕ್ಕೆ ನಮ್ಗೆ ಯಾರು ಕೆಲಸನೇ ಕೊಡ್ತಿಲ್ಲ. ಕೆಲಸ ಸಿಗ್ತಾ ಇಲ್ಲ ಅಂತ ನೀವು ಕಸ ಆಯ್ತಾ ಇದ್ದೀರಾ? ನೀವು ಯಾವ ವಂಶ ಸರ್? ನಾವು ಗಂಡುಗಲಿ ವಂಶದವರು, ಪಾಂಡುರಂಗ ಗಂಡುಗಲಿ ಮನೆಯವರು. ರಂಗಮ್ಮ, ನಮ್ಮ ಗಂಡುಗಲಿ ವಂಶದ ಮಾನ ಮರ್ಯಾದೆಯಲ್ಲಿ ಗೇಟ್ ಮುಂದೆ ಹಂಗಂಗಂಗಂಗೆ ಕೇಸಿ ಅಲ್ಲ, ನಮ್ಮ ಯಜಮಾನರನ್ನ ಕಸ ಯಾಕೆ ಕಳ್ಸಿದ್ಯಾ? ತೆಗೆದು ನೋಡ್ಬಿಡ್ತೀನಿ ಕಣೆ. ಯಾಕೆ ಹೇಳು? 50,000 ರೂಪಾಯಿ ಚೆಕ್ ಮಂಗಗಳ ಕೈ ಕೊಟ್ರೆ ತಗೊಂಡ ಕಸ್ತಲ್ ಹಾಕಿ ಬಂದಿದ್ರೆ ಹೋಗಿ ಚೆಕ್ ಉಳ್ಕೊಂಡ್ ಬರೀಲಿ ಅಂದ್ರೆ ಕಸಾಯ ಕೆಲಸನೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ.
ಈಗಲಾದ್ರೂ ನಾನು ಚೆಕ್ ಕೊಡೋಣ. ಇನ್ನೂ ವೀರಪ್ಪ ನೀವಿಬ್ರು ಸೇರ್ಕೊಂಡು ಅದು ಏನು ಮಾಡೋದಕ್ಕಂತ ಹೊರಟಿದ್ರಪ್ಪ? ಬಾವ ಚೆಕ್ ಏನೋ ಸಿಕ್ಬಿಟ್ಟಿದೆ, ಆದ್ರೆ ಅದನ್ನ ಕಸಾಯವ್ರು ತಗೊಂಡ್ಬಿಟ್ಟಿದ್ದಾರೆ. ಅವರಿಂದ ವಾಪಸ್ ಪಡೆಯೋದಕ್ಕೆ ನಾವು ನಮ್ಮ ಸರ್ವ ಪ್ರಯತ್ನವನ್ನು ಮಾಡ್ತಾ ಇದೀವಿ. ಇನ್ನೇನು ಯಶಸ್ವಿ ಆಗ್ಬಿಡ್ತೀವಿ. ಲೇ, ಇಲ್ಲಿ ನಮ್ಮ ಗಂಡುಗಲಿ ವಂಶದ ಬುಡನೆ ಕಿತ್ಕೊಂಡು ಹೋಗ್ತಾ ಇದೆ. ಆ ಚೆಕ್ ಹಾಳಾಗೋಗ್ಲಿ, ದಯವಿಟ್ಟು ಮನೆ ಬಂದ್ಬಿಡ್ರಪ್ಪ. ಲೇ, ಮಾವ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದ್ದಾನೆ. ಹಾಗಿದ್ರೆ ಅವ್ನಿಗೆ BP ನೆತ್ತಿ ಮೇಲೆ ಏರ್ಬಿಟ್ಟಿರುತ್ತೆ. BP ನೆತ್ತಿಗೇರಿದಾಗ ಒಳ್ಳೆ ಸೀಳ್ನ ಈ ತರ ಎಲ್ಲರ ಮೇಲೂ ಎರಗಿ ಬರ್ತಾ ಇರ್ತಾರೆ. ಇವ್ರು ಕಾಲಾದ್ರೂ ಹಿಡಿದು ಆ ಚೆಕ್ ತಗೊಳ್ಳೋಣ. ನಿಜ ಅದು ನೀನಾ? ಆಗಲೇ ನಾನು ಸ್ವಲ್ಪ ಸಿಕ್ಕಾಪಟ್ಟೆ ರೇಗ್ಬಿಟ್ನಲ್ಲ, ಅದನ್ನೇನು ಶೂಟ್ ಮಾಡ್ಕೊಂಡಿಲ್ಲ ತಾನೆ? ಕ್ಯಾಮ್ರಾ ಲೈಜಿ ಅಲ್ವಾ ಸರ್? ಓ, ಹಂಗೆ. ನೀವು ಕೇಳಿದ್ದೆಲ್ಲ ಕೊಡಿಸಿದೀವಿ. ಇನ್ನೂ ಏನಾದ್ರು ಬೇಕು ಅಂದ್ರೆ ಕೇಳಿ, ಅದನ್ನು ಕೊಡಿಸ್ಬಿಡ್ತೀವಿ. ನಾವ್ ಹೇಳಿದ್ ಕೊಡಿಸ್ಲೇ ಇಲ್ಲ. ಏನು ಮತ್ತೆ ಇದ್ದಿದ್ದು ಒಂದು ಹುಡ್ದಾರನ್ ಮಾರ ಐಸ್ ಕ್ರೀಮ್ ಕೊಡ್ಸಾಯ್ತು, ದುಡ್ಡು ಎಲ್ಲಿಂದ ತರೋಣ? ಹಾಕೊಂಡಿರೋದೇ ಬಿಚ್ಕೊಡಿ. ಈಗಲಾದ್ರೂ ನಮ್ ಚೆಕ್ ಕೊಟ್ಬಿಡೋಣ. ಕೊಟ್ರೆ ಸಿಕ್ಕಿದ ಸಾಕು ಮಾಡಲೇ. ಮೇಡಮ್, ನೀವು ಗಂಡುಗಲಿ ವಂಶದಲ್ಲಿ ಇದ್ರೂ ಕೂಡ ಈ ಮನೇಲಿ ಏನೇನ್ ತೊಂದರೆ ಆಗ್ತದೆ ಅಂತ ನಿಮಗೆ ಗೊತ್ತಾಗ್ತಾನೆ ಇಲ್ವಲ್ಲ? ಅಯ್ಯೋ, ಅದೆಲ್ಲ ಒಂದು ದೊಡ್ಡ ಪ್ರಾಬ್ಲಮ್ ಅಲ್ವೇ ಅಲ್ಲ ಮೀನಾ. ಇವರು ತಮ್ಮ ಸೌಂದರ್ಯ ವರ್ಧನೆಗೆ ಅಂತ ದಿನಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರಲ್ಲ, ಅದೇ ನನ್ಗೊಂದು ದೊಡ್ಡ ತೊಂದರೆ. ಅಭಿ, ಯು ಜಸ್ಟ್ ಕೀಪ್ ಕ್ವೈಟ್. ಆದ್ರೆ ನಿಮ್ಮನೆಯವ್ರನ್ನ ಯಾಕೆ ಕಸಾಯ ಕಳಿಸ್ತೀರ ಹಾಗಿದ್ರೆ? ನೋಡಿ ಇವ್ರೆ, ನಾನು ಅವ್ರನ್ನ ಕಸ ಆಯೋದಕ್ಕೆ ಅಂತ ಕಳಿಸಿಲ್ಲ. ಅವ್ರಾಗ ಅವ್ರಾಗ ಆಯ್ತಾ ಇದಾರೆ. ಈಗ ಇನ್ನೇನು ಮನೆಗೆ ಬರ್ತಾರಲ್ಲ, ಅವಾಗ ನನ್ನ ಪವರ್ ಏನು ಅಂತ ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ. ಪಾಂಡುರಂಗ, ಮೈಸೂರು ಬರೋಣ ಬಾರೆ. ಹಳೆ ಚೆಕ್ ಕಳ್ಕೊಂಡೆ ಇದೆಯಲ್ಲ, ತಗೋ ಬೇರೆ ಚೆಕ್ ತಗೊಂಬಂದಿದ್ದೀನಿ. ಜೋಪಾನವಾಗಿ ಇಟ್ಕೊಳಪ್ಪ. ಇದನ್ನು ಕಳ್ಕೊಂಡ್ಬಿಟ್ಟಿಯಾ? ಹಳೆ ಚೆಕ್ಕಿಗೆ ಸ್ಟಾಪ್ ಪೇಮೆಂಟ್ ಕೊಡಿಸಿದ್ಯಾ ತಾನೆ? ಖಂಡಿತ ಕೊಡ್ಸಿದ್ದೀನಿ. ಹೊಸ ಚೆಕ್ ಪಾಸ್ ಆಗುತ್ತೆ ತಾನೆ? 100 ಪಾಸ್ ಆಗುತ್ತೆ. ನೀನು ಬಸ್ ಹತ್ರ ಮೈಸೂರಿಗೆ ಬರಲ್ಲ. ಇದು ನನ್ನ ಫ್ರೆಂಡ್ ಒಂದು 50,000 ರೂಪಾಯಿ ಚೆಕ್ ಕೊಟ್ಟಿದ್ದೇನೆ. ಯಾವುದಕ್ಕೂ ಒಂದ್ಸಲ ಶೂಟ್ ಮಾಡ್ಕೊಂಬಿಡಿ. ಅಪ್ಪಿತಪ್ಪಿ ಹೆಚ್ಚು ಕಮ್ಮಿ ಆಗ್ಬಿಡ್ತು ಅಂದ್ರೆ ಬ್ಯಾಂಕಿಗೆ ನೀವು ಇಬ್ರು ಬಂದು ಸಾಕ್ಷಿ ಹೇಳ್ಬೇಕಾಗುತ್ತೆ. ಪಾಂಡುರಂಗ, ಆ ಕಸ ಇವ್ರ ಹತ್ರ ಕಿತ್ತಾಡಿದಕ್ಕೆ ನಮ್ಗೆ ಸಿಕ್ಕಿದ್ದೆ ಇಷ್ಟ. ಹೋಗಿ ಅರ್ಧ ಚೆಕ್ ಎತ್ಕೊಂಡು ಬಂದಿದ್ದೀರಲ್ಲ, ಇದನ್ನ ನೀಟಾಗಿ ಉಪ್ಪಿನಕಾಯಿ ಹಾಕಿ ಇಬ್ರು ಮೆಕ್ಕಾಡ್ರಪ್ಪ. ಅಲ್ಲ, ಈ ಚೆಕ್ಕಿನ ಕತೆ ಏನಾಯ್ತು ಹೇಗಾಯ್ತು ಅಂತ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬಿಟ್ರೆ ನಾವು ಮತ್ತೊಂದ್ಸರಿ ನೀಟಾಗಿ ಹೊಸದಾಗಿ ಶೂಟ್ ಮಾಡಿ ಪ್ರಸಾರ ಮಾಡ್ಬಿಡ್ತೀವಿ. ಯಾಕೆ ಅಂತ? ಕಾರ್ಯಕ್ರಮದ ಮರು ಸೃಷ್ಟಿ. ಓ, ಹಂಗೆ.